ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮೋ ರಾತಪತಜೇ ನಮೋ ಗಣಪತಜೇ ನಮ ಪ್ರಮತಪತಜೇ ನಮಸ್ತೆ ಅಸ್ತು ಲಂಬೋದರಾಜೇಕದಂತಾಯ ವಿಘ್ನ ವಿನಾಶಿನೇ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಓಂ ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ನಮಸ್ಕಾರಗಳು. ಸರ್ವವಿದ್ಯಾ ನಮ್ಮ ಚಾನಲ್ಗೆ ಸ್ವಾಗತ. ಹಾಗೂ ಜನ್ಮ ದಿನಾಂಕ 18 ಆಗಿದ್ದರೆ ನೋಡ್ರಿ, 1 ಅಂದರೆ ಸೂರ್ಯ, 8 ಅಂದರೆ ಶನಿ, ಅಲ್ಲಿಗೆ 18 ಅಂತಂದರೆ 8 1 9 ಕುಜನ ಅಂಶದಲ್ಲಿ ನೀವು ಜನನವಾಗಿರ್ತೀರಾ. ನೀವು ಸದ್ಗುಣ ಸಂಪನ್ನರು, ಇತರರಿಗೆ ತಲೆಬಾಗುವ ವ್ಯಕ್ತಿ ನೀವಲ್ಲ. ರಹಸ್ಯ ವಿಷಯಗಳನ್ನು ಇನ್ನೊಬ್ಬರಿಗೆ ಹೇಳದೆ ಜೋಪಾನ ಮಾಡುವುದರಲ್ಲಿ ನಿಸ್ಸೀಮರು. ನಿಮ್ಮ ಪಾಡಿಗೆ ಇರುವ ನೀವು ವಾದ ವಿವಾದಗಳೆಂದರೆ ಆಸಕ್ತಿ ತೋರುವುದಿಲ್ಲ. ಸ್ವಂತ ವ್ಯಾಪಾರ, ಸ್ವಂತ ಕೆಲಸ ಮಾಡುವುದರೆಂದರೆ ನಿಮಗೆ ಆಸಕ್ತಿ. ಜನರೊಂದಿಗೆ ಸುಲಭವಾಗಿ ಬೆರೆಯುವ ನೀವು ಸ್ವತಂತ್ರರು ಸ್ವಭಾವದವರು. ದೌರ್ಬಲ್ಯಗಳು ನೋಡಿ, ಈ ದಿನಾಂಕದಲ್ಲಿ ಜನಿಸಿದವರು ಉತ್ತಮರಾಗಿದ್ದರು. ಇವರಿಗೆ ಇರುವ ಏಕೈಕ ಬಲಹೀನತೆ ಎಂದರೆ ಬಹಳ ಕೋಪಿಷ್ಠರು, ಬೇರೆಯವರ ಮೇಲೆ ದಬ್ಬಾಳಿಕೆ ನಡೆಸುವುದು. ಹೀಗಾಗಿ ಎಲ್ಲರಿಂದ ದೂರವಾಗಬೇಕಾಗುವುದು. ತಮ್ಮ ಮಾತುಗಳನ್ನು ಕೇಳದವರನ್ನು ದೂರ ಮಾಡುವರು. ತಾವು ಮಾಡಿದ ಕೆಲಸಗಳನ್ನು ವಿಮರ್ಶೆ ಮಾಡಿದವರನ್ನು ದೂರ ತಳ್ಳುವರು. ತಮಗಿಂತ ಉತ್ತಮರಿಲ್ಲ ಎಂಬ ಭಾವನೆಯಿಂದ ಬೇರೆಯವರನ್ನು ಕೀಳಾಗಿ ಕಾಣುವರು. ದಯವಿಟ್ಟು ನೀವು ಆದಷ್ಟು ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿದ್ರೆ ತುಂಬ ಒಳ್ಳೆಯ ಫಲ ಸಿಗ್ತಕ್ಕಂಥದ್ದು. ನೋಡಿ, ಮಿತ್ರರು ಮತ್ತು ಶತ್ರುಗಳು ನೋಡಿ, 1 8 9 ಈ ದಿನಾಂಕಗಳಲ್ಲಿ ಜನಿಸಿದವರು ಉತ್ತಮ ಸ್ನೇಹಿತರಾಗುವರು. 12 15 18 ದಿನಾಂಕಗಳಲ್ಲಿ ಜನಿಸಿದವರು ಶತ್ರುಗಳಾಗುವ ಸಂಭವ ಉಂಟು. ನೋಡಿ, ಅದೃಷ್ಟದ ದಿನಾಂಕಗಳು 1 8 9 ದಿನಗಳನ್ನು ಶುಭಪ್ರದವಾಗಿರುತ್ತದೆ. ಸೋಮವಾರ ಮಂಗಳವಾರ ಉತ್ತಮ ಫಲ, ಅದೃಷ್ಟ ತರುವ ದಿನಗಳಾಗಿರುತ್ತವೆ. ಅದೃಷ್ಟದ ಬಣ್ಣ ಕೆಂಪು ಮತ್ತು ನೀಲಿ. ಈ 18ನೇ ತಾರೀಕಿನಲ್ಲಿ ಜನನವಾಗಿರ್ತಕ್ಕಂಥವರಿಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಆರೋಗ್ಯ ಭಾಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈ ನಿಮ್ಮ ಕೆ ವೆಂಕಟೇಶ್ವರ ಮಾಡುವ ಅನಂತ ನಮಸ್ಕಾರಗಳು. ಸರ್ವವಿದ್ಯಾ ನಮ್ಮ ಚಾನಲ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ.